ಹಲೋ ಫ್ರೆಂಡ್ಸ್ ಇದನ್ನು ನಾನು ಒಂದು ಸಿಂಗಲ್ ಸ್ಟೆಪ್ ಸ್ಯಾರಿ ಕುಚ್ಚು ಡಿಸೈನ್ನ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂತಹ ಈ ಕ್ರೋಶಾ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ಕಂಪ್ಲೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೀಗೆ ಗೃಹಿಣಿಯ ಚಾನಲ್ ನೋಡ್ತಾ ಇರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಸಿಂಗಲ್ ಸ್ಟೆಪ್ ಕ್ರೋಶಾ ಕುಚ್ಚು ಡಿಸೈನ್ನ ಹೇಳ್ಕೊಡ್ತೀನಿ. ಮೊದಲು ನಾನು ಅದಕ್ಕೆ 6 ಎಳೆ ದಾರವನ್ನು ತೊಗೊಂಡು ನಾಟು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಲಾಕನ್ನು ಹಾಕಿದ ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಲಾಕನ್ನು ಹಾಕಿದ ನಂತರ ಚೈನನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಂಡು 4 ಚೈನ್ನ ಡಿಸ್ಟೆನ್ಸ್ಗೆ ಸರಿಯಾಗಿ ಒಂದು ಲಾಕನ್ನು ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು 4 ಚೈನ್ನ ಡಿಸ್ಟೆನ್ಸ್ಗೆ ಸರಿಯಾಗಿ ಒಂದು ಲಾಕನ್ನು ಹಾಕ್ಕೊಂಡಿದ್ದೀನಿ. ಲಾಕನ್ನು ಹಾಕಿದ ನಂತರ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತೆ ಚೈನ್ಗಳನ್ನು ಹಾಕ್ಕೊಳ್ಳೋಣ. ಮತ್ತೆ ನಾನಿಲ್ಲಿ 4 ಚೈನನ್ನು ಹಾಕ್ಕೊಂಡು ಸ್ವಲ್ಪ ಕ್ರಾಸಾಗಿ ತೊಗೋಬೇಕು. ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು 4 ಚೈನ್ ಹಾಕಿದ ನಂತರ ಸ್ವಲ್ಪ ಟ್ರಯಾಂಗಲ್ ಶೇಪ್ನಲ್ಲಿ ಕ್ರಾಸಾಗಿ ನೀಡಲ್ನ ಇಟ್ಕೊಂಡು ನಾವಲ್ಲಿ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡಿದ ನಂತರ ಒಂದು ಸರಿ ನಾವು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಅದು ನಾವು ಸ್ವಲ್ಪ ಟ್ರಯಾಂಗಲ್ ಶೇಪ್ನಲ್ಲಿ ಕ್ರಾಸಾಗಿ ಇಟ್ಕೊಂಡು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆಯನ್ನು ಮಾಡಿದ ನಂತರ ಮತ್ತೆ ಅದೇ ಸೇಮ್ ಪಾಯಿಂಟ್ನಲ್ಲೇ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸೇಮ್ ಪಾಯಿಂಟ್ನಲ್ಲೇ ನಾವು ಡಬಲ್ ಕ್ರೋಶೆಯನ್ನು ಮತ್ತೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಇದೇ ರೀತಿ ನಾನಿಲ್ಲಿ 8 ಡಬಲ್ ಕ್ರೋಶೆಯನ್ನು ಮಾಡ್ಕೊತೀನಿ. ಫ್ರೆಂಡ್ಸ್, ನಿಮಗೆ ಡಿಸೈನ್ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ನೀವು 6 ಡಬಲ್ ಕ್ರೋಶೆನೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಒಟ್ಟು 8 ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ. ಸೇಮ್ ಪಾಯಿಂಟ್ನಲ್ಲೇ ನಾವು ಒಂದೇ ಪಾಯಿಂಟ್ಗೆ ನಾವು ಡಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಪಕ್ಕ ತೊಗೋಬಾರ್ದು. ಸೇಮ್ ಪಾಯಿಂಟ್ಗೆ ನಾವಿಲ್ಲಿ ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ನೋಡೋದ್ರಲ್ಲ ಫ್ರೆಂಡ್ಸ್, ಈ ರೀತಿ 8 ಡಬಲ್ ಕ್ರೋಶೆಯನ್ನು ಹಾಕಿದ ನಂತರ ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ ನಂತರ ಈ ರೀತಿ ಕಾಣಿಸುತ್ತೆ. ಸೊ ಅಲ್ಲೇ ಹಾಗೇ ಕಂಟಿನ್ಯೂ ಮಾಡ್ಕೋಬೇಕು. ಚೈನ್ಗಳನ್ನು ಹಾಕ್ಕೋಬೇಕು. ನಾನು ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ 2 ಚೈನನ್ನು ಹಾಕ್ಕೊಂಡಿದ್ದೀನಿ. ಒಟ್ಟು 3 ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ನಾವು ರಿವರ್ಸ್ನಲ್ಲೇ ಒಂದು ಡಬಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕಿದ ನಂತರ ಒಂದು ಡಬಲ್ ಕ್ರೋಶೆ, ನಂತರ ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ ಅಲ್ಲಿಂದಲೇ ಪಕ್ಕದಲ್ಲಿರುವಂತಹ ಡಬಲ್ ಕ್ರೋಶೆಯ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಒಟ್ಟು 2 ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆಯನ್ನು ಮಾಡಿದ ನಂತರ ಪ್ರತಿಯೊಂದು ಡಬಲ್ ಕ್ರೋಶೆ ಆದ ನಂತರ ಒಂದು ಚೈನನ್ನು ಹಾಕ್ಕೋಬೇಕು. ಒಂದು ಚೈನನ್ನು ಹಾಕಿ ಮತ್ತೆ ನಾವು ಒಂದು ಡಬಲ್ ಕ್ರೋಶೆಯನ್ನು ನಾವು ಚೈನ್ ಹಾಕ್ಕೊಂಡಿದ್ವಲ್ಲ, ಒಟ್ಟು 8 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಪ್ರತಿಯೊಂದು ಡಬಲ್ ಕ್ರೋಶೆಯ ಒಳಗಡೆ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ನಂತರ ಡಬಲ್ ಕ್ರೋಶೆ ಹಾಕಿದ ನಂತರ ಅದ್ರ ಮೇಲೆ ಒಂದು ಚೈನನ್ನು ಹಾಕ್ಕೋಬೇಕು. ಸೊ ಇದೇ ರೀತಿ ನಾವು ನಾವು 8 ಡಬಲ್ ಕ್ರೋಶೆ ಒಳಗಡೆ 8 ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಒಂದೊಂದು ಚೈನ್ ಹಾಕ್ಕೊಳ್ಬೇಕು. ಸೊ ಈ ರೀತಿ ರೆಡಿಯಾಗಿದೆ. ಇದು ಫ್ರಂಟ್ ಫೇಸ್ ನಾನು ತೋರಿಸ್ತಾ ಇದ್ದೀನಿ. ಟರ್ನ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಫೇಸ್ಗೆ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ನಾನು ಬೀಡನ್ನು ಹಾಕ್ತಾ ಇದ್ದೀನಿ. ಒಂದು ಬೀಡನ್ನು ಇನ್ಸರ್ಟ್ ಮಾಡಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶೆ, ಪ್ರತಿಯೊಂದು ಡಬಲ್ ಕ್ರೋಶೆಯ ಗ್ಯಾಪ್ ಮಧ್ಯದಲ್ಲಿ ಒಂದು ಗ್ಯಾಪ್ ಇರುತ್ತೆ ಪಕ್ಕ. ಸೊ ಆ ಗ್ಯಾಪ್ನ ಒಳಗಡೆ ನಾನಿಲ್ಲಿ ಬೀಡನ್ನು ಲಾಕ್ ಮಾಡ್ತಾ ಇದ್ದೀನಿ. ಬೀಡನ್ನು ಲಾಕ್ ಮಾಡಿದ ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಮತ್ತೆ ನಾವು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನು ಇನ್ಸರ್ಟ್ ಮಾಡಿದ ನಂತರ ನೋಡಿ ಈ ರೀತಿ ಕಾಣಿಸುತ್ತೆ. ಮತ್ತೆ ನಾವಿಲ್ಲಿ ಡೈರೆಕ್ಟ್ ಬೀಡ್ ಲಾಕ್ ಮಾಡೋಕ್ಕಿಲ್ಲ. ಪಕ್ಕದಲ್ಲಿರುವಂತಹ ಡಬಲ್ ಕ್ರೋಶೆ ಒಳಗಡೆ ನಾವು ದಾರವನ್ನು ಪಿಕ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು. ಸೊ ಇದೇ ರೀತಿ ಪ್ರೋಸೆಸ್ನ ನಾವಿಲ್ಲಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ತುಂಬಾ ಈಸಿ. ನೋಡಿದ್ರಲ್ಲ ಫ್ರೆಂಡ್ಸ್, 8 ಡಬಲ್ ಕ್ರೋಶೆಯ ಮೇಲೆ 8 ನಾನು ಬೀಡನ್ನು ಹಾಕಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ. ಈಗ ನಾವು ಇದನ್ನು ಮತ್ತೆ ನಾನು ಒಂದು ಡಬಲ್ ಕ್ರೋಶೆಯನ್ನು ತೊಗೊತಾ ಇದ್ದೀನಿ. ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಇದನ್ನು ಈ ರೀತಿ ಇಟ್ಕೋಬೇಕು. ಟ್ರಯಾಂಗಲ್ ಶೇಪ್ನಲ್ಲಿ ಬರೋ ರೀತಿ ಇದೇ ರೀತಿ ಇಟ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ನಾವು ಈ ಸೇಮ್ ಡಿಸೈನ್ನ ಹೀಗೆ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಡಿಸೈನ್ನ ಲಾಕ್ ಮಾಡೋದ್ರ ಮೂಲಕ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ಮತ್ತೆ ಸೇಮ್ ಪಾಯಿಂಟ್ಗೆ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಅಂದರೆ ಒಟ್ಟು ಸೇಮ್ ಪಾಯಿಂಟ್ಗೆ 8 ಡಬಲ್ ಕ್ರೋಶೆಯನ್ನು ನಾವು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಮೊದಲನೇ ಡಿಸೈನಲ್ಲಿ ತೋರಿಸಿದ್ದೀನಿ. ಒಂದು ಸೇಮ್ ಪಾಯಿಂಟ್ಗೆ ನಾವಿಲ್ಲಿ 8 ಡಬಲ್ ಕ್ರೋಶೆನ ಮಾಡ್ಕೊಂಡಿರೋದ. ಸೊ ಅದೇ ರೀತಿ ಇದನ್ನು ಹಾಗೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 8 ಡಬಲ್ ಕ್ರೋಶೆನ ಮಾಡಿದ ನಂತರ ಡಿಸೈನ್ನ ಮತ್ತೆ ರಿಪೀಟ್ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ನಿಮಗೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅಂತ ಮತ್ತೆ ರಿಪೀಟ್ ಮತ್ತೆ ಇನ್ನೊಂದು ಸರಿ ಹೇಳ್ಕೊಡ್ತೀನಿ. ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಡ್ತೀನಿ. ಸೊ ಈ ರೀತಿ 8 ಡಬಲ್ ಕ್ರೋಶೆನ ಹಾಕಿದ ನಂತರ ರಿವರ್ಸ್ ತಿರುಗಿಸ್ಕೊಳ್ಳೋಣ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ ನಂತರ ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಚೈನನ್ನು ಹಾಕಿದ್ದೀನಿ.
2 ಚೈನನ್ನು ಹಾಕಿದ ನಂತರ ನಾವು 8 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ವಲ್ಲ, ಆ ಪ್ರತಿಯೊಂದು ಡಬಲ್ ಕ್ರೋಶೆ ಒಳಗಡೆ ಒಂದೊಂದು ಡಬಲ್ ಕ್ರೋಶೆನ ಹಾಕ್ಕೊಂಡು ಒಂದು ಚೈನನ್ನು ಹಾಕ್ಕೊತ ಹೋಗಬೇಕು. ಒಟ್ಟು 8 ಡಬಲ್ ಕ್ರೋಶೆ ಒಳಗಡೆ 8 ಡಬಲ್ ಕ್ರೋಶೆಯನ್ನು ನಾವು ಮಾಡ್ಕೋಬೇಕು. ಮಾಡ್ಕೊಂಡಿದ ನಂತರ ಅದ್ರ ಮೇಲೆ ಒಂದು ಚೈನು, ಒಂದು ಡಬಲ್ ಕ್ರೋಶೆ ನಾವು ಮಾಡ್ಕೊಂಡಿದ ನಂತರ ಮತ್ತೆ ಅದರ ಮೇಲೆ ಒಂದು ಸಿಂಗಲ್ ಚೈನನ್ನು ಹಾಕ್ಕೊಂಡು ಟೋಟಲಾಗಿ ಡಿಸೈನ್ನ 8 ಡಬಲ್ ಕ್ರೋಶೆ ಮೇಲೆ ಇನ್ನೊಂದು 8 ಡಬಲ್ ಕ್ರೋಶೆ ಮಾಡೋದ್ರ ಮೂಲಕ ನಾವು ಡಿಸೈನ್ನ ಎಂಡ್ ಮಾಡಬೇಕು. ಈ ರೀತಿ ಆಗಿದ ನಂತರ ಇದನ್ನು ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಆ 8 ಡಬಲ್ ಕ್ರೋಶೆ ಪ್ರತಿಯೊಂದರ ಮೇಲೆ ನಾವು 8 ಬೀಡನ್ನು ಹಾಕ್ಕೊತ ಹೋಗಬೇಕು. ಬೀಡನ್ನು ಇನ್ಸರ್ಟ್ ಮಾಡಿ ಪಕ್ಕದಲ್ಲಿರುವಂಥ ಡಬಲ್ ಕ್ರೋಶೆ ಒಳಗಡೆ ನಾವು ಇದನ್ನು ಲಾಕನ್ನು ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ ನಂತರ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ನಂತರ ಬೀಡನ್ನು ಪಕ್ಕದಲ್ಲಿರುವಂಥ ಡಬಲ್ ಕ್ರೋಶೆ ಒಳಗಡೆ ಲಾಕನ್ನು ಮಾಡ್ಕೋಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಡಿಸೈನ್ನ ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ನಾವಿಲ್ಲಿ ಟ್ರಿಬಲ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ ಏನಿರೋದಿಲ್ಲ. ಡಿಸೈನ್ನ ಹಾಗೆ ಕಂಟಿನ್ಯೂ ಮಾಡ್ಕೊತಾನೆ ಹೋಲ್ ಸ್ಯಾರಿನ ಇದೇ ರೀತಿ ನಾವು ಮಾಡ್ಕೊತ ಹೋಗಬೇಕು. ಮತ್ತು ಇದನ್ನು ನಾವು ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಈ ಥರ ಸೂಜಿನ ನಾವು ಸ್ಲ್ಯಾಂಟಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶೆನ ಮಾಡಿದ ನಂತರ ಸೇಮ್ ಪಾಯಿಂಟ್ಗೆ ನಾವು ಒಟ್ಟು 8 ಡಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಇದೇ ರೀತಿ 8 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈಗಾಗಲೇ 2 ನಾವು ಡಿಸೈನ್ನ ಸೇಮ್ ಒಂದೇ ಡಿಸೈನ್ನ 2 ಸರಿ ನಾನು ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ. ಸೊ ಇದೇ ರೀತಿ ನಾನಿಲ್ಲಿ ಕುಚ್ಚನ್ನು ಹಾಕ್ತಾ ಇಲ್ಲ, ಏಕೆಂದರೆ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 3 ಅಥವಾ 4 ಡಿಸೈನ್ ಸ್ಲ್ಯಾಂಟಿಂಗ್ ಡಿಸೈನ್ ಆಗಿದ ನಂತರ ಮಧ್ಯದಲ್ಲಿ ಒಂದು ಕುಚ್ಚು ಬರೋ ಥರ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ ಕೇಸ್ ಕುಚ್ಚು ಬೇಡ ಅಂದರೆ ನೀವು ಅದನ್ನು ಕುಚ್ಚನ್ನು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಡೈರೆಕ್ಟಾಗಿ ಪೂರ್ತಿ ನಿಮಗೆ ಡಿಸೈನೇ ಬೇಕು ಅಂದರೆ ಡಿಸೈನೇ ಹೀಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನನಗಿಲ್ಲಿ ಮಧ್ಯೆ ಒಂದೊಂದು ಕುಚ್ಚು ಇರಲಿ ಅಂತ ನಾನಿಲ್ಲಿ ನೆಕ್ಸ್ಟ್ ಕುಚ್ಚನ್ನು ಹೇಗೆ ಹಾಕೋದು, ಅದು ಕುಚ್ಚಿಗೆ ಎಷ್ಟು ಎಳೆ ತೊಗೋಬೇಕು ದಾರನ, ಅಥವಾ ನಿಮಗೆ ಎಷ್ಟು ಚೈನನ್ನು ತೊಗೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಾನಿಲ್ಲಿ ಬೀಡನ್ನು ಹಾಕಿದ ನಂತರ ಡೈರೆಕ್ಟಾಗಿ ನಾನು ಲಾಕ್ ಮಾಡ್ತಾಯಿಲ್ಲ, ತೋರಿಸ್ತಾ ಇದ್ದೀನಿ. 2 ಚೈನನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3 ಡಿಸೈನ್ ಹಾಕಿದ ನಂತರ 2 ಚೈನ್ನ ಹಾಕ್ಕೊಂಡು ನಾನಿಲ್ಲಿ ಬಟ್ಟೆಗೆ ಲಾಕನ್ನು ಮಾಡ್ತಾಯಿದ್ದೀನಿ. 2 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಡಬಲ್ ಕ್ರೋಶೆನ ತೊಗೊತಾ ಇಲ್ಲ, ಏಕೆಂದರೆ ನಾನಿಲ್ಲಿ ಕುಚ್ಚನ್ನು ಹಾಕೋದಕ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಬಟ್ಟೆಗೆ ಲಾಕನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ 3 ಡಿಸೈನ್, ಒಂದೇ ತರಹದ 3 ಡಿಸೈನ್ ಸ್ಲ್ಯಾಂಟಿಂಗ್ ಡಿಸೈನ್ ರೆಡಿಯಾಗಿದೆ. ಇಲ್ಲಿ ಚೈನನ್ನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಇನ್ ಕೇಸ್ ಪುಟ್ಟಾಗಿ ಬೇಕು ಕುಚ್ಚು ಅಂದರೆ 2 ಚೈನ್ ಅಥವಾ 3 ಚೈನ್ ಹಾಕ್ಕೊಳ್ಳಿ. ನಾನಿಲ್ಲಿ 2 to 3 ಚೈನ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಇಷ್ಟ ಫ್ರೆಂಡ್ಸ್. ಚೈನ್ಗಳು ನೀವು ಹಾಕೋ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ಕುಚ್ಚು ಹಾಕೋದಕ್ಕೋಸ್ಕರ 3 ಡಿಸೈನ್ ಹಾಕಿದ ನಂತರ ನಾನಿಲ್ಲಿ ಕುಚ್ಚನ್ನು ಹಾಕೋದಕ್ಕೆ ನಾನಿಲ್ಲಿ 3 ಚೈನ್ ಅಥವಾ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತು ನಾನಿಲ್ಲಿ ಚೈನನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡು ಒಂದು ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಸ್ಲ್ಯಾಂಟಾಗಿ ನಾನಿಲ್ಲಿ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳೋದಕ್ಕೋಸ್ಕರ ಈಗ ಒಂದು ಡಬಲ್ ಕ್ರೋಶೆ ಆಗಿದ ನಂತರ ಸೇಮ್ ಪಾಯಿಂಟ್ಗೆ ನಾವು ಲಾಕನ್ನು ಮಾಡಿಕೊಂಡು ಹೋಲ್ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಸ್ಯಾಂಪಲ್ ಪೀಸ್ಗೆ ನಾನು ಸ್ಲ್ಯಾಂಟಿಂಗ್ ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇದೇ ರೀತಿ ಡಿಸೈನ್ನ ನೀವು ಹೋಲ್ ಸ್ಯಾರಿಗೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ತುಂಬಾ ಈಸಿಯಾಗಿ ಹಾಕುವಂತಹ ಒಂದು ಸ್ಲ್ಯಾಂಟಿಂಗ್ ಡಿಸೈನ್, ಕ್ಯೂಟ್ ಆಗಿರುವಂತಹ ಕ್ರೋಶಾ ಕುಚ್ಚು ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನಾನಿಲ್ಲಿ ಮಧ್ಯದಲ್ಲಿ ಗ್ಯಾಪನ್ನು ಕೊಟ್ಟಿದ್ದೀನಿ ಕುಚ್ಚು ಹಾಕೋದಕ್ಕೋಸ್ಕರ. ಕುಚ್ಚನ್ನು ಹಾಕಿದ ನಂತರ ಎಷ್ಟು ಕ್ಯೂಟ್ ಆಗಿರುವಂಥ ಒಂದು ಡಿಸೈನ್ ರೆಡಿ ಆಗುತ್ತೆ ಅಂತ ನೋಡೋಣ. ತುಂಬಾ ಈಸಿಯಾಗಿ ಸುಲಭವಾಗಿ ಹಾಕುವಂತಹ ಕ್ರೋಶಾ ಕುಚ್ಚು ಡಿಸೈನ್. ನಾನಿಲ್ಲಿ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಆರೆಂಜ್ ಬ್ಲೂನಲ್ಲಿ ತೊಗೊಂಡಿದ್ದೀನಿ. ತುಂಬಾ ಕ್ಯೂಟಾಗಿ ಒಂದು ಓಲೆ ಡಿಸೈನ್ ಥರ ಕಾಣಿಸ್ತಾ ಇದೆ, ಇಯರಿಂಗ್ಸ್ ಥರ. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್, ಗೃಹಿಣಿಯ ಕಲಿಕೆ ಚಾನಲ್ಗೆ ಒಂದು ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟನ್ನು ಮಾಡಿ ಫ್ರೆಂಡ್ಸ್. ಹೀಗೆ ನಿಮ್ಮ ಪ್ರತಿಯೊಂದು ನಿಮ್ಮ ಸಪೋರ್ಟ್ ನನ್ನ ಗೃಹಿಣಿಯ ಕಲಿಕೆ ಚಾನಲ್ಗೆ ಬೇಕು. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್, ಎಂಕರೇಜನ್ನು ಮಾಡಿ. ಹೀಗೆ ನಾನು ಇನ್ನೂ ಒಂದೊಂದು ಒಳ್ಳೊಳ್ಳೆ ಡಿಸೈನ್ನ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.